ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಸೊ ದರ್ಶನ್ ಅಭಿಮಾನಿಗಳಿಗೆ ತುಂಬ ದೊಡ್ಡ ಬೇಸರದ ಸಂಗತಿಯಾಗಿದೆ. ಅವರು ಮತ್ತೆ ಬೇಲ್ ಕ್ಯಾನ್ಸಲ್ ಆಗಿ ಅವರು ಮತ್ತೆ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಎದುರಾಗಿದೆ. ಆಲ್ರೆಡಿ ಹೋಗಿದ್ದಾರೆ ಕೂಡ. ಸೊ ಡೆವಿಲ್ ಸಿನಿಮಾದ ಹಾಡು ರಿಲೀಸ್ ಆಗಬೇಕಿತ್ತು, ಅದು ಕೂಡ ಪೋಸ್ಟ್ಪೋನ್ ಆಯಿತು. ಸೊ ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ ಅಕ್ಟೋಬರಲ್ಲಿ, ಟೆಲಿಕಾಸ್ಟ್ ರಿಲೀಸ್ ಆಗೇ ಆಗುತ್ತೆ ಅನ್ನೋ ಒಂದು ಮಾತಿತ್ತು. ಅಷ್ಟು ಬೇಗ ಬರ್ತಾರೆ ಅನ್ನೋ ಒಂದು ಬಸ್ ಕೂಡ ಇತ್ತು. ಈ ವಿಚಾರವಾಗಿ ನಾವು ಒಂದು ವಿಡಿಯೋ ಕೂಡ ಮಾಡಿದ್ವಿ. ಸೊ ಡೆವಿಲ್ ಸಿನಿಮಾದ ಹಾಡು ರಿಲೀಸ್ ಆಗ್ತಿದೆ, ಆ ಸಿನಿಮಾದ ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಟೈಟ್ಲು. ಅದು ಅವ್ರ ಪರ್ಸ್ನಾಲಿಟಿ ಹೇಳೋ ಥರ ಇದೆ, ಅಥವಾ ಅವರು ಗೋತ್ರು ಮಾಡಿರೋಂಥ ಇಷ್ಟು ಏಳು ಬೀಳುಗಳನ್ನು ಸಾಂಗಲ್ಲಿ ಸೆರೆ ಹಿಡಿದಿರ್ತಾರೆ ಅಂತ ಹೇಳಲಾಗಿದೆ ಅನ್ನೋ ಒಂದು ವಿಷಯನ ನಿಮ್ಮ ಮುಂದೆ ನಾನು ಹೇಳಿದ್ದೆ. ಸೊ ಇವತ್ತು ಒಂದು ಅಷ್ಟು ವಿಚಾರಗಳಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ, ಈ ಒಂದು ಡೆವಿಲ್ ಹಾಗೆ ದರ್ಶನ್ ಅವ್ರಿಗೆ ಸಂಬಂಧಪಟ್ಟಂಗೆ ಹೇಳೋದಕ್ಕೆ. ಸೊ ಅವರ ಅಭಿಮಾನಿಗಳ ನಿರೀಕ್ಷೆ ಮತ್ತು ಅವರ ಅಭಿಮಾನಿಗಳ ಬೇಸರ ಮತ್ತು ಅವರ ಅಭಿಮಾನಿಗಳಲ್ಲಿ ಆಗ್ತಿರೋಂಥ ಚರ್ಚೆ, ಇದನ್ನೆಲ್ಲ ಗಮನಿಸಿದಾಗ ಒಂದು ವಿಷಯ ನಾನು ಕಂಡುಕೊಂಡಂಥ ವಿಷಯ, ನಾನೊಂದಷ್ಟು ತಿಳ್ಕೊಂಡಂಥ ವಿಷಯ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಡೆವಿಲ್ ಸಿನಿಮಾ ಅದು ಏನೇ ಆಗಲಿ ಅಕ್ಟೋಬರ್ 31ನೇ ತಾರೀಕು ಅಂದರೆ ಕನ್ನಡ ರಾಜ್ಯೋತ್ಸವಕ್ಕೆ, ಸೊ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಇರುತ್ತೆ. ಹಾಗಾಗಿ ಅಕ್ಟೋಬರ್ 31ನೇ ತಾರೀಕು ಕಡಾಖಂಡಿತವಾಗಿ ರಿಲೀಸ್ ಮಾಡಲೇಬೇಕು ಅನ್ನೋ ಒಂದು ನಿರ್ಧಾರವನ್ನು ಚಿತ್ರತಂಡ ಮಾಡಿದೆ ಅನ್ನೋ ಒಂದು ವಿಷಯ ನಮಗೆ ಸಿಕ್ಕಿದೆ. ಸೊ ಒಂದು ದರ್ಶನ್ ಅವರು ಏನು ಲಾಸ್ಟ್ ಅವರು ಜೈಲಿಂದ ಆಚೆ ಬಂದಿದ್ದರು, ಆ ಒಂದು ಸಂದರ್ಭದಲ್ಲಿ ಸಿನಿಮಾದ ಕೆಲಸಗಳನ್ನು 24 ಗಂಟೆ, ನನ್ನ ಮೊನ್ನೆ ಹೇಳ್ದಂಗೆ ಅವರು ಜ್ವರ ಇದ್ದರೂ ಕೂಡ ಈ ಸಿನಿಮಾ ಕೆಲಸ ಮಾಡಿದ್ದಾರೆ. ಕಂಟಿನ್ಯೂಸ್ಲಿ ಈ ಸಿನಿಮಾನ ಮುಗಿಸ್ಕೊಡ್ಬೇಕು, ಆ ಪ್ರೊಡ್ಯೂಸರ್ಗೆ ತೊಂದರೆ ಆಗಬಾರ್ದು, ಆ ಪ್ರೊಡ್ಯೂಸರ್ಗೆ ಸಾಕಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಈ ಸಿನಿಮಾ ಮೇಲೆ ಮಾಡಿರೋದ್ರಿಂದ, ಮತ್ತು ಮೊದಲೇ ಹೇಳ್ದಂಗೆ ಅದು ಬೇಗ ಬರಬೇಕಿತ್ತು, ತುಂಬಾ ಒಂದು ವರ್ಷನೇ ಡಿಲೇ ಆಗಿದ್ದ ಕಾರಣ ಸೊ ಕಂಟಿನ್ಯೂಸ್ ಆಗಿ ಈ ಸಿನಿಮಾ ಕೆಲಸಗಳನ್ನು ಮುಗಿಸ್ಕೊಟ್ಟಿದ್ದಾರೆ. ಅವರ ಬೆನ್ನು ನೋವು ಮತ್ತು ಅವರು ಏನೆಲ್ಲ ಅವರು ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು ಅದೆಲ್ಲವನ್ನೂ ಬದಿಗಿಟ್ಟು ಅದೆಲ್ಲದನ್ನು ಮೀರಿ ಅವರು ಕೆಲಸ ಮಾಡಿದ್ದಾರೆ ಅಂತ ಕೇಳ್ಪಟ್ವಿ. ಸೊ ಬಾಕಿ ಇದ್ದಂಥ ಹಾಡುಗಳು, ಫೈಟ್ಗಳು, ಸೀಕ್ವೆನ್ಸ್ಗಳು ಎಲ್ಲವನ್ನೂ ಮುಗಿಸ್ಕೊಟ್ಟಿದ್ದಾರೆ. ಹಾಗೆ ಡಬ್ಬಿಂಗ್ ಕೂಡ ಆಗಿದೆ. ಸೊ ಒಂದು ರೀತಿಯಲ್ಲಿ ಡೆವಿಲ್ ಸಿನಿಮಾದ ದರ್ಶನ್ ಅವರ ಪಾತ್ರ ಮತ್ತು ಅವರ ಕೆಲಸ ಏನಿತ್ತು ಆ ಸಿನಿಮಾಗೆ ಅದೆಲ್ಲವೂ ಕಂಪ್ಲೀಟ್ ಆಗಿದೆ ಅಂತ ವಿಷಯ ಬಂದಿದೆ. ಸೊ ಹಾಗಾಗಿ ಸಿನಿಮಾದ ಬೇರೆ ಕೆಲಸಗಳಲ್ಲಿ ಚಿತ್ರತಂಡ ತಲ್ಲೀನವಾಗಿದೆ. ಹಾಗೆಯೇ ಸಿನಿಮಾನ ಖಂಡಿತವಾಗ್ಲೂ ಅಕ್ಟೋಬರ್ಗೆ ಅಂದ್ಕೊಂಡಿರೋ ಡೇಟಿಗೆ ರಿಲೀಸ್ ಮಾಡೋದಕ್ಕೂ ಸಕಲ ತಯಾರಿಗಳನ್ನು ನಡೆಸಿದೆ. ಈ ಬಗ್ಗೆ ದರ್ಶನ್ ಅವರೊಟ್ಟಿಗೂ ಕೂಡ ಚಿತ್ರತಂಡ ಚರ್ಚಿಸಿದೆ ಅಂತ ಕೇಳ್ಪಟ್ವಿ. ಸೊ ಆ ರೀತಿ ಏನಾದರೂ ಆದರೆ ಅಕ್ಟೋಬರ್ 31ಕ್ಕೆ ಸಿನಿಮಾ ರಿಲೀಸ್ ಆಗೋ ಥರದ್ದಾದರೆ ದರ್ಶನ್ ಅವರು ಇನ್ನೂ ಕೂಡ ಅವರು ಜೈಲಲ್ಲೇ ಇರ್ತಾರೆ ಅನ್ನೋ ಒಂದು ವಿಷಯ ಕೂಡ ಆಚೆ ಬಂದಿದೆ. ಬಿಕಾಸ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಿನಿಮಮ್ 6 ತಿಂಗಳು ಅವರಿಗೆ ಬೇಲ್ ಸಿಗೋದಿಲ್ಲ ಅನ್ನೋ ಒಂದು ವಿಷಯ ಆಚೆ ಬಂದಿದೆ. ಸೊ 6 ತಿಂಗಳು ಆದಮೇಲೆ ಅವ್ರು ಆಚೆ ಬಂದು ಅಲ್ಲಿಂದ ಪ್ರಚಾರ ಶುರು ಮಾಡಿ ಅಲ್ಲಿಂದ ಸಿನಿಮಾ ರಿಲೀಸ್ ಮಾಡೋದಕ್ಕೆ ತುಂಬ ತಡ ಆಗುತ್ತೆ. ಮತ್ತು ಚಿತ್ರತಂಡಕ್ಕೆ ಅದು ನಷ್ಟ ಜಾಸ್ತಿ ಉಂಟಾಗುತ್ತೆ. ಪ್ರೊಡ್ಯೂಸರ್ಗೆ ಆ ಒಂದು ಹಾಕಿರುವಂಥ ಬಂಡವಾಳಕ್ಕೆ ಅದು ವರ್ಕೌಟ್ ಆಗೋದಿಲ್ಲ, ನಷ್ಟ ಅನುಭವಿಸಬೇಕಾಗಿರೋಂಥ ಪರಿಸ್ಥಿತಿ ಬರಬಹುದು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಆಲ್ರೆಡಿ ಡೆವಿಲ್ ಸಿನಿಮಾದ ಎಲ್ಲ ಕೆಲಸಗಳು ಬರದಿಂದ ಸಾಕ್ತಾಯಿದ್ದು, ಸಿನಿಮಾ ಫಸ್ಟ್ ಕಾಪಿ ರೆಡಿ ಆಗ್ತಿದ್ದಂಗೆ ಪ್ರಚಾರ ಕಾರ್ಯನ ಶುರು ಮಾಡ್ತಾರೆ. ಈಗ ಅವ್ರು ಏನು ಸ್ಕೆಡ್ಯೂಲ್ ಮಾಡಿದ್ರು ಸಾಂಗು ಅದೆಲ್ಲವನ್ನೂ ರಿಲೀಸ್ ಮಾಡ್ತಾರೆ. ಹಾಗೇನಾದರೂ ಆಯಿತು ಅಂದರೆ 2011ರ ಸಾರಥಿ ಇತಿಹಾಸ ಮತ್ತೆ ಮರುಕಳಿಸುತ್ತೆ ಅಂತ ಹೇಳ್ಬೋದು. ಸಾರಥಿ 2011ರಲ್ಲಿ ದರ್ಶನ್ ಅವರು ಜೈಲಲ್ಲಿದ್ದಾಗಲೇ ಆ ಒಂದು ಸಂದರ್ಭದಲ್ಲೇ ಸಿನಿಮಾ ರಿಲೀಸ್ ಆಗಿತ್ತು. ಆ ಟೈಮ್ಗೆ ಆ ಸಿನಿಮಾ ತುಂಬ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಗಳಿಸಿತ್ತು. ಜನ ಮುಗಿಬಿದ್ದು ನೋಡಿದರು, ಅಭಿಮಾನಿಗಳು ಆ ಸಿನಿಮಾನ ಗೆಲ್ಲಿಸಿದ್ರು. ಸೊ ಆ ಸಿನಿಮಾನೂ ಚೆನ್ನಾಗಿತ್ತು. ಸೊ ನಿಮಗೆಲ್ಲ ಗೊತ್ತು ಅದು ಇತಿಹಾಸ ಏನಾಗಿದೆ ಅಂತ, ಸಿನಿಮಾ ಫಾಲೋ ಮಾಡೋವಂಥವ್ರಿಗೆ ಅವ್ರ ಅಭಿಮಾನಿಗಳಿಗೆ ಗೊತ್ತೇ ಇದೆ. ಸೊ ಅದೇ ರೀತಿಯಾದಂತಹ ಒಂದು ಸಂದರ್ಭ ಡೆವಿಲ್ ಸಿನಿಮಾ ರಿಲೀಸ್ಗೂ ಪುನರಾವರ್ತಿಸಬಹುದಾ ಅನ್ನೋ ಒಂದು ನಿರೀಕ್ಷೆ ಇದೆ. ಸೊ ಆ ರೀತಿಯಲ್ಲಿ ಈ ಸಿನಿಮಾ ಕೆಲಸಗಳು ಸಾಗ್ತಿದೆ. ಇದು ನಮಗೆ ಸಿಕ್ಕಿರೋಂಥ ಮಾಹಿತಿ. ಸೊ ಹಾಗೇನಾದರೂ ಆದರೆ ಅಕ್ಟೋಬರ್ 31ಕ್ಕೆ ಕನ್ನಡ ರಾಜ್ಯೋತ್ಸವ, ಮಾರನೇ ದಿನ ಕನ್ನಡ ರಾಜ್ಯೋತ್ಸವದಿಂದ ಕನ್ನಡ ರಾಜ್ಯೋತ್ಸವಕ್ಕೆ ಡೆವಿಲ್ ರಿಲೀಸ್ ಆಗೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಸೊ ಇದೊಂದು ಆಶಾದಾಯಕವಾಗಿ ಒಂದು ಸಿನಿಮಾ, ಅವರ ಸ್ಟಾರು, ಅವರನ್ನು ಆರಾಧಿಸುವಂತಹ ನಟ ಎಲ್ಲೇ ಇದ್ದರೂ ಕೂಡ ನಾವು ಸಿನಿಮಾನ ನಾವು ತೊಗೊಂಡೋಗ್ತೀವಿ, ನಾವು ಆರಾಧಿಸ್ತೀವಿ ಅನ್ನೋ ಒಂದು ಇದು, ಮತ್ತು ಅವರ ಅಭಿಮಾನಿಗಳಲ್ಲಿ ಆಗ್ತಿರುವಂಥ ಬೇಸರ, ಅವರು ವ್ಯಕ್ತಪಡಿಸ್ತಿರೋಂಥ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಆ ಪೇಜ್ಗಳಲ್ಲಿ ನೀವು ನೋಡ್ಬೋದು. ಅವರು ಒಬ್ಬೊಬ್ಬರು ಒಂದು ಬಗೆಯಲ್ಲಿ ಅವರೊಂದು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಕೆಲವೊಂದು ಅಭಿಮಾನಿಗಳು ಮಾಡಿದಂತಹ ಆ ಒಂದು ಕ್ರೇಜಲ್ಲಿ, ಅಭಿಮಾನದಲ್ಲಿ, ಭಕ್ತಿಯಲ್ಲಿ ಅವರು ಮಾಡಿದಂತಹ ಕೆಲವೊಂದು ವಿಷಯಗಳಿಂದ ಕೂಡ ಇವತ್ತು ದರ್ಶನ್ ಅವರು ಈ ಒಂದು ಪರಿಸ್ಥಿತಿನ ಎದುರಿಸಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ. ಅದು ಅವರವ್ರಿಗೆ ಗೊತ್ತಾಗುತ್ತೆ ಕೂಡ ಅದು ಏನು ಅನ್ನೋದು ನಾನು ಹೇಳಿರೋವಂಥ ವಿಷಯ. ಸೊ ಕೆಲವೊಂದು ಸೂಕ್ಷ್ಮತೆಗಳನ್ನು ಗಮನದಲ್ಲಿಟ್ಕೊಂಡು ಅವರು ಅವರ ನಟನನ್ನು ಸೇಫ್ ಮಾಡ್ಕೋಬೋದಿತ್ತು. ಆ ರೀತಿಯಾದಂತಹ ಕೆಲವೊಂದು ಪೋಸ್ಟ್ಗಳಾಗಲಿ, ವೈರಲ್ ಆಗಲಿ ಕೆಲವೊಂದು ವಿಡಿಯೋಗಳನ್ನು ಮಾಡಬಾರ್ದಿತ್ತು. ಸೊ ಅವರ ವೈಯಕ್ತಿಕ ಕೆಲವೊಂದಷ್ಟು ಫೋಟೋಗಳು, ವಿಡಿಯೋಗಳಿಂದಲೇ ಇವತ್ತು ಅವರು ಮತ್ತೆ ವಾಪಸ್ಸು ರದ್ದಾಗೋದಕ್ಕೆ
ಕಾರಣ ಆಯಿತು ಅಂತಲೂ ಕೇಳ್ಪಟ್ಟಿದ್ದೀವಿ. ಸೊ ಇನ್ನೊಂದು ವಿಷಯ, ಕೆಲವೊಂದು ಅಂದರೆ ಚಿತ್ರತಂಡದಿಂದ ಬಂದಂಥ ಮಾಹಿತಿ ಅವರಿಗೆ ಇನ್ನೂ ಕೂಡ ಬೆನ್ನು ನೋವು ಮತ್ತು ದೈಹಿಕವಾಗಿ ಅಂದರೆ ಆರೋಗ್ಯದ ಸಮಸ್ಯೆ ತುಂಬ ಇದೆ. ಸೊ ಅವರು ಆಲ್ರೆಡಿ ಅದನ್ನು ಕಡೆಗಣಿಸಿದರೆ ನಿರ್ಮಾಪಕರನ್ನು ಇದು ಮಾಡಬೇಕು ಅನ್ನೋ ಕಾರಣಕ್ಕೆ ಅದೆಲ್ಲವನ್ನೂ ಬದಿಗಿಟ್ಟು ಅವ್ರು ಕೆಲಸ ಮಾಡಿದ್ರು. ಈಗ ಅವರು ಚಿಕಿತ್ಸೆಗೆ ಅಂತ ಸಿನಿಮಾದು ಕೆಲಸ ಮುಗಿಸಿದ ಮೇಲೆ ಚಿಕಿತ್ಸೆಗೆ ಅಂತ ಕಂಪ್ಲೀಟ್ಲಿ ಇನ್ನೊಂದು ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದೊಂದು ಇತ್ತು. ಆದರೆ ಅಂದ್ಕೊಂಡಂಗೆ ಆಗಿಲ್ಲ. ಸೊ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿರೋದ್ರಿಂದ ಅದನ್ನು ಗೌರವಿಸಿ ಅವರಿವತ್ತು ಮತ್ತೆ ಸೆರೆಮನೆಗೆ ಹೋಗುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ ಅಂತಲೂ ಕೇಳ್ಪಟ್ಟಿದ್ವಿ. ಅದೆಲ್ಲ ಬಿಡಿ. ಸೊ ಡೆವಿಲ್ ಸಿನಿಮಾದ ಅಪ್ಡೇಟ್ ಅಂತ ಬಂದಾಗ ಸೊ ಈ ಒಂದು ವಿಷಯನ ನಿಮ್ಮ ಮುಂದೆ ಇಡಬೇಕು ಅನ್ನಿಸ್ತು. ಹಾಗಾಗಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಒಂದಷ್ಟು ವಿಶೇಷ ವಿಚಾರಗಳನ್ನು ನಿಮ್ಮ ಮುಂದೆ ಇಡಬೇಕು ಅಂತ ಕಂಟಿನ್ಯೂಸ್ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಈ ಕ್ಷಣಕ್ಕೆ ಈ ಒಂದು ಮಾಹಿತಿ. ನಮಸ್ಕಾರ.